ಕೇರಳದಲ್ಲಿ ಸಿಂಗಾಪುರ ಹಡಗು ಬೆಂಕಿಗಾಹುತಿ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಡಗಿನಲ್ಲಿ ಇನ್ನೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಬೆಂಕಿ. ಹಡಗಿನ ಮುಂಭಾಗದ ಬೆಂಕಿಯನ್ನ ಮಾತ್ರ ನಂದಿಸಲಾಗಿದೆ, ನಿಯಂತ್ರಣಕ್ಕೆ ಬಂದಿದೆ. ಆದರೆ ಹಡಗಿನ ಮಧ್ಯಭಾಗದಲ್ಲಿರುವಂತಹ ಬೆಂಕಿ ಮತ್ತಷ್ಟು ದಗದಗಿಸ್ತಾನೆ ಇದೆ, ಬೆಂಕಿಯ ಜ್ವಾಲೆ ಹೆಚ್ಚಾಗ್ತಾನೆ ಇದೆ. ಕೋಸ್ಟ್ ಗಾರ್ಡ್ನಿಂದ ಮುಂದುವರೆದಿದೆ ಬೆಂಕಿ ನಂದಿಸುವಂತ ಕಾರ್ಯ. ಘಟನೆಯಲ್ಲಿ ಹಲವು ಕಂಟೈನರ್ಗಳು 20 ಕಂಟೈನರ್ಗಳು ಈಗಾಗಲೇ ಸಮುದ್ರಕ್ಕೆ ಬಿದ್ದಿರುವಂತ ಮಾಹಿತಿ ಸಿಗ್ತಾ ಇದೆ. ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಭಾರತೀಯ ರಕ್ಷಣಾ ಪಡೆ. ಈಗಾಗಲೇ ಅಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಿಸುವಂತ ಕಾರ್ಯಾಚರಣೆ ಕೂಡ ನಡೆದಿದೆ. 4 ಮಂದಿ ನಾಪತ್ತೆ ಆಗಿದ್ದಾರೆ, ಅವರಿಗೆ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಬೆಂಕಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ 2 ಪ್ರಮುಖ ರಾಸಾಯನಿಕಗಳು ಇದ್ದಿದ್ರಿಂದ ಆ ರಾಸಾಯನಿಕಗಳು ಗಾಳಿಯ ಜೊತೆಗೆ ಸಂಪರ್ಕ ಮಾಡೋದ್ರ ಜೊತೆಗೆ ಅಲ್ಲಿ ಬೆಂಕಿ ಹೆಚ್ಚಾಗಿದೆ ಅನ್ನೋದೇ ಗೊತ್ತಾಗ್ತಿದೆ. ಮತ್ತೆ ಪೇಂಟಿಂಗ್ಗೆ ಸಂಬಂಧಪಟ್ಟಂತೆ ವಸ್ತುಗಳು ಕೂಡ ಇದ್ವಂತೆ. ಅಂದ್ರೆ ಬೆಂಕಿ ಹೆಚ್ಚಾಗೋದಕ್ಕೆ ಬೇಕಾಗುವಂತ ಪೂರಕ ವಾತಾವರಣ ಅಲ್ಲಿರೋದ್ರಿಂದ ಹಡಗಿನಲ್ಲಿ, ಅದರಲ್ಲೂ ಕೂಡ ಹಡಗಿನ ಮಧ್ಯಭಾಗದಲ್ಲಿ ಮತ್ತಷ್ಟು ಬೆಂಕಿ ಹೆಚ್ಚಾಗ್ತಾನೆ ಇದೆ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇನ್ನು 4 ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಅಲ್ಲಿ ನಾಪತ್ತೆ ಆಗಿದ್ದಾರಂತೆ. ಹಡಗಿನಲ್ಲಿದ್ದಂಥವ್ರು ಅವರನ್ನ ಪತ್ತೆ ಹಚ್ಚುವಂಥ ಕೆಲಸ ನಡೀತಾ ಇದೆ. ಮತ್ತೆ ಉಳಿದಂಥ ಗಾಯಾಳುಗಳನ್ನು ಈಗಾಗಲೇ ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಡಗಿನ ಮುಂಭಾಗದ ಬೆಂಕಿ ನಂದಿಸಿದ್ದಾರೆ, ಬಟ್ ಮಧ್ಯಭಾಗದಲ್ಲಿ ಇನ್ನೂ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಕರಾವಳಿಯಿಂದ ಸುಮಾರು 78 ನಾಟಿಕಲ್ ಮೈಲು ದೂರದಲ್ಲಿ ನಡೆದಿರುವಂಥ ಬೆಂಕಿ ಅವಘಡ ಇದು. MV ವ್ಯಾನ್ ಹೈ 503 ಅನ್ನುವಂಥ ಹಡಗು ಬೆಂಕಿಗಾಹುತಿ ಆಗಿರೋದು. ಸ್ವಲ್ಪ ಆ ಕಡೆ ಹೋಗಿ.